स्वागत है आपका बी न्यूज नेशन में। मैं हूं आबिद हुसैन शेख। कांग्रेस वक्ता एस.एम. पाटिल गनिहार की प्रेस मीट। 2014 में मोदी के जो झूठे वादों का पिटारा था वही झूठी घोषणाएं 2019 में भी कर रहे हैं मोदी। जनता इनसे तंग आ गई है, कहा एस.एम. पाटिल ने। बीजेपी 2014ರಲ್ಲಿ ಒಂದು ಅಭಿವೃದ್ಧಿಯ ಪ್ರಣಾಳಿಕೆಯನ್ನು ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದರು. ಗುಜರಾತ್ ಮಾಡಲ್ಲು, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ದೇಶ ಏನೇನೋ ಅಭಿವೃದ್ಧಿ ಆಗಿಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವರು ಬಹಳಷ್ಟು ಹೇಳಿಕೆಗಳನ್ನು ಹೇಳಿ ಭರವಸೆಗಳನ್ನು ಜನರಲ್ಲಿ ಮೂಡಿಸಿ ಅವರು ಚುನಾವಣೆಯನ್ನು ಎದುರಿಸಿ 2014 ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದರು. 2014ರಿಂದ 2019ರವರೆಗೆ 2014ರಲ್ಲಿ ಹೇಳಿದ ಭರವಸೆ ಕೊಟ್ಟ ಒಂದೂ ಭರವಸೆಗಳನ್ನು ಅವರು ಈಡೇರಿಸಿಲ್ಲ. ಇವತ್ತು 2014ಕ್ಕಿಂತಲೂ ಮುಂಚೆ ಮೋದಿಯವರು ಮಾಡುತ್ತಿರುವ ಭಾಷಣಗಳನ್ನು, ಈಗ ಮಾಡುತ್ತಿರುವ ಭಾಷಣಗಳನ್ನು ಅವರೇನಾದರೂ ತುಲನಾತ್ಮಕವಾಗಿ ಒಂದು ದಿವಸ ಕೂತು ನೋಡಿದರೆ ಮೋದಿಯವರು ತಮ್ಮ ಓಟು ಹಾಕೊಳ್ಳಲ್ಲ, ಬಿ ಜೆ ಪಿಗಂತ ಹಾಕೊಳ್ಳಾರ್ದಂಥ ಪರಿಸ್ಥಿತಿ ಇದೆ. ಹೋದ ಸಲ 2014ಕ್ಕಿಂತಲೂ ಮುಂಚೆ ಏನು ಮೋದಿಯವ್ರ ಭಾಷಣಗಳಿದ್ದಾವ, ಈಗಿನ ಅವ್ರ ಭಾಷಣಗಳೇನಿದ್ದಾವ ಅವನ್ನು ನೋಡಿದ್ರೆ ಅವರು ತಮ್ಮ ಓಟು ಸಹಿತ ಬಿ ಜೆ ಪಿಗೆ ಹಾಕೊಳ್ಳೋದಿಲ್ಲ ಅಂತ. ಅವರು ಕೇವಲ ಅಭಿವೃದ್ಧಿ ಅಂತ ಹೇಳ್ತಿದ್ರು. ಅವರು ಭಯೋತ್ಪಾದಕ ಕೃತ್ಯಗಳನ್ನು ಮಟ್ಟ ಹಾಕಬೇಕಾಗಿದೆ, ದೇಶ ಭದ್ರತೆಯೆಡೆಗೆ ತೊಗೊಂಡು ಹೋಗಬೇಕಾಗಿದೆ ಅಂತ ಹೇಳ್ತಿದ್ರು. ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸುಮಾರು 100 ದೇಶಗಳಿಗೆ ಭೇಟಿ ಕೊಟ್ಟರು. ಅವರು ಪ್ರತಿಯೊಂದು ದೇಶದಲ್ಲಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಲಿಕ್ಕೆ ಅವರು ಅಲ್ಲಿ ಹೋಗಿ ಕೇಳ್ಕೊಳ್ತಿದ್ರು, ಅಲ್ಲಿ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆದರೆ ಅವರ ಅವಧಿಯಲ್ಲಿ ಅತಿ ಹೆಚ್ಚಿನ ಭಯೋತ್ಪಾದನೆ ಭಾರತದಲ್ಲಿ ನಡೆದಿದೆ. ಎರಡು 2014ಕ್ಕಿಂತಲೂ ಮುಂಚೆ 2013ರಲ್ಲಿ 170 ಭಯೋತ್ಪಾದಕ ದಾಳಿಗಳು ನಡೆದಿದ್ದು ಈ ದೇಶದಲ್ಲಿ. ಬಿ ಜೆ ಪಿಯ ಅವಧಿಯಲ್ಲಿ 2014ರಿಂದ 2018ರವರೆಗೆ 614 ದಾಳಿಗಳು ನಡೆದಿದ್ದಾವೆ. ಎರಡು 2013ರಲ್ಲಿ ಸಾಮಾನ್ಯ ಜನ 13 ಜನ, ಕೇವಲ 13 ಜನ ಉಗ್ರವಾದಿಗಳಾಗಿ ಪರಿವರ್ತನೆ ಆಗಿದ್ದರು. ಬಿ ಜೆ ಪಿಯವರ ಅವಧಿಯಲ್ಲಿ 191 ಜನ ಉಗ್ರವಾದಿಗಳಾಗಿ ಪರಿವರ್ತನೆ ಆಗಿದ್ದಾರೆ. ಬಿ ಜೆ ಪಿಯವರು ಬಾಯಲ್ಲಿ ಒಂದು ಮಾತನಾಡೋದು, ಕೃತ್ಯ ಒಂದಿರ್ತದೆ ಅವ್ರದ್ದು. ಅದಕ್ಕೆ ಉದಾಹರಣೆ ಏನಂದರೆ, ಕಳೆದ 2 ದಿವಸಗಳ ಬೆಳವಣಿಗೆ ಮಾಲೆಗಾಂವ್ ಬಾಂಬ್ ಸ್ಫೋಟ ಮತ್ತು ಇನ್ನಿತರ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿದ ಸಾಧ್ವಿ ಪ್ರಜ್ಞಾ ಸಿಂಗ್ನಂಥ ಒಬ್ಬ ಮಹಿಳೆಯನ್ನು ಅವರು ಭೋಪಾಲದಲ್ಲಿ ಬಿ ಜೆ ಪಿ ಸೇರ್ಪಡಿಸಿಕೊಂಡು ಭೋಪಾಲದಲ್ಲಿ ತಮ್ಮ ಹುರಿಯಾಳನ್ನಾಗಿ ನಿಲ್ಲಿಸಿದರು. ಸಾಧ್ವಿ ಪ್ರಜ್ಞಾ ಸಿಂಗ್ ಅರೆಸ್ಟ್ ಆದಾಗ ಸುಮಾರು 9 ವರ್ಷಗಳ ಹಿಂದೆ RSS ಒಂದು ಹೇಳಿಕೆ ಕೊಡ್ತು, ನಮಗೂ ಪ್ರಜ್ಞಾ ಸಿಂಗೂ ಸಂಬಂಧ ಇಲ್ಲ. ಬಿ ಜೆ ಪಿ ಹೇಳಿಕೆ ಕೊಡ್ತು, ನಮಗೂ ಪ್ರಜ್ಞಾ ಸಿಂಗ್ ಸಂಬಂಧ ಇಲ್ಲ ಅಂತ. ಇವತ್ತು ಅದೇ ಭಯೋತ್ಪಾದಕ ಆರೋಪ ಹೊತ್ತಂಥ ಒಬ್ಬ ಮಹಿಳೆ ಇವತ್ತು ಇವರು ಹುರಿಯಾಳಲ್ಲಿ ನಿನ್ನೆ ಒಂದು ಹೇಳಿಕೆ ಕೊಟ್ಟರು. ಸಾಧ್ವಿ ಪ್ರಜ್ಞಾ ಸಿಂಗ್, ಹೇಮಂತ್ ಕರ್ಕರೆ ಒಬ್ಬ ದುಷ್ಟ ವ್ಯಕ್ತಿ, ದೇಶದ್ರೋಹಿ ವ್ಯಕ್ತಿ ಅಂಥೇಳಿ ಒಬ್ಬ ಹುತಾತ್ಮನನ್ನು ಈ ದೇಶದ
ಪಾಕ್ ನೆಲದ ಜನ ಬಂದಿಲ್ಲಿ ದೇಶದ ಮೇಲೆ ದಾಳಿ ಮಾಡಿದಾಗ ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ಹೋಗಿ ಅವ್ರ ಜೊತೆ ಹೋರಾಡಿ ಪ್ರಾಣ ಕಳ್ಕೊಂಡಂಥ ಒಬ್ಬ ಹುತಾತ್ಮನನ್ನು, ಒಬ್ಬ ಯೋಧನನ್ನು ಸಾಧ್ವಿ ಪ್ರಜ್ಞಾ ಸಿಂಗ್ ಮಹಿಳೆ ಟೀಕೆ ಮಾಡಿದಾಗ ಮತ್ತು ಹೇಳ್ತಾರೆ ಬಿ ಜೆ ಪಿ ನಾಯಕರು ದೆಹಲಿಯಿಂದ ಬಿಡುಗಡೆ ಮಾಡಿದ್ದಾರೆ, ಅವ್ರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ. ಇವರು ದ್ವಂದ್ವ ನೀತಿ ಏನು? ಭಯೋತ್ಪಾದಕರನ್ನು ಬೆಳೆಸೋದು, ಅವರು ದೇಶದ್ರೋಹಿ ಹೇಳಿಕೆ ನೀಡಿದಾಗ, ಸಮಾಜದ್ರೋಹಿ ಹೇಳಿಕೆ ನೀಡಿದಾಗ ನಮಗವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳೋದು. ಅವ್ರ ಹೇಳಿಕೆಗೂ ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಅವರು ಬಿ ಜೆ ಪಿ ಹುರಿಯಾಳದಾರೆ ಇವತ್ತು, ಬಿ ಜೆ ಪಿ ನಾಯಕ ಇದ್ದಾರೆ ಇವತ್ತು. ನೀವು ಯಾವ ಆಧಾರ ಮೇಲೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ? ನಿಮ್ಗೆ ಎಷ್ಟು ನಾಲ್ಗೆ ಇದ್ದಾವೆ? ಇನ್ನು ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಹೇಳಬೇಕಂದ್ರೆ ಅವರು ಸಂಪೂರ್ಣ ಕಳಂಕರಹಿತ ಅಲ್ಲ, ಕೇವಲ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಅವರು ಮಹಾರಾಷ್ಟ್ರದ NIA ಸಂಸ್ಥೆ ಏನು ಹೇಳಿದೆ, ಅವ್ರ ಮೇಲೆ ಇನ್ನೂ ಆರೋಪಗಳಿದ್ದಾವೆ, ನಾವು ಚಾರ್ಜ್ ಶೀಟ್ ಹಾಕ್ತಾ ಇದೀವಿ ಅಂತ ಮಹಾರಾಷ್ಟ್ರ ಕೋರ್ಟಿಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಸಬ್ಮಿಷನ್ ಕೊಟ್ಟಿದ್ದಾರೆ ಅವರು. ಆಮೇಲೆ ಅಲ್ಲಿ ಕಳಂಕರಹಿತರು ಅವ್ರಿಗೆ ಬಿಡುಗಡೆ ಆಗಿದೆಯೋ ಆ ವಿಷಯ ಬೇರೆ. ನೈತಿಕತೆ ಪ್ರಶ್ನೆ ಇದೆ ಇಲ್ಲಿ, ದೇಶದ ನೈತಿಕತೆ ಪ್ರಶ್ನೆ ಇದೆ ಇಲ್ಲಿ, ಒಂದು ರಾಜಕೀಯ ಪಕ್ಷದ ನೈತಿಕತೆ ಪ್ರಶ್ನೆ ಇದು. ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ನಾವು ಪಕ್ಷಕ್ಕೆ ತಗೋಬೇಕು ಬಿಡಬೇಕು. ಅದೇ ಒಂದು ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಪಕ್ಷ ಮಾಡಿದರೆ ಇವರ ನಿಲುವು ಏನಿರ್ತಿತ್ತು ಬಿ ಜೆ ಪಿಯವ್ರದ್ದು? ಕೇವಲ ಒಂದು ಯಾವುದೋ ಸಣ್ಣ ಪುಟ್ಟ ಕೇಸ್ನಲ್ಲಿ ಇದ್ದಂಥ ಹುರಿಯಾಳುಗಳನ್ನು ಇವರು ಟೀಕೆ ಮಾಡ್ತಿರ್ತಾರೆ. ಇವತ್ತು ದೇಶದ್ರೋಹಿ ಆದಂಥ ಒಂದು ಭಯೋತ್ಪಾದಕ ಆದಂಥ ಒಬ್ಬ ಮಹಿಳೆಗೆ ಇವರು ಟಿಕೆಟ್ ಕೊಡ್ತಾರೆ. ಭಯೋತ್ಪಾದಕ್ಕೆ ಕುಮ್ಮಕ್ಕು ಕೊಡೋ ಪಕ್ಷನೇ ಬಿ ಜೆ ಪಿ. ಸುಮಾರು 30 ವರ್ಷಗಳ ಹಿಂದೆ ಪಂಜಾಬದಲ್ಲಿ ಖಲಿಸ್ತಾನ್ ಚಳವಳಿ ಪ್ರಾರಂಭ ಆಯಿತು. ಅದು ಪ್ರತ್ಯೇಕ ರಾಷ್ಟ್ರ ಬೇಡದಂಥ ಒಂದು ಖಲಿಸ್ತಾನ್ ಚಳವಳಿ. ಅದು ಅವ್ರ ಜೊತೆ ನೀವು ಕೂಡಿ 20 ವರ್ಷಗಟ್ಟಲೆ ಸರ್ಕಾರ ಮಾಡಿದಿರಿ. ಅವ್ರ ಜೊತೆ ಕೂಡಿ ನೀವು 20 ವರ್ಷಗಟ್ಟಲೆ ಬಿ ಜೆ ಪಿಯವರು ಹೊಂದಾಣಿಕೆ ಇದೆ. ಇವತ್ತು ಆಸಾಂನಲ್ಲಿ ಪ್ರಫುಲ್ ಕುಮಾರ್ ಮಹಾಂತ ಅನ್ನೋ ಒಬ್ಬ ಆಸಾಂ ಗಣ ಪರಿಷತ್ತಿನ ನಾಯಕ ಇದ್ದರು. ಅವರು ಸಹಿತ ದೇಶದ್ರೋಹಿ ಚಟುವಟಿಕೆಯಲ್ಲಿದ್ದರು. ಅವ್ರ ಜೊತೆ ಸೇರಿ ಸರ್ಕಾರ ಮಾಡ್ತಾ ಇದ್ದೀರಿ. ಬೋಡೋ ನಾಗಾಲ್ಯಾಂಡ್ ಅಲ್ಲಿ ಹೋರಾಟದ ದೇಶದ ವಿರುದ್ಧವಾಗಿ ಪ್ರತ್ಯೇಕ ನಾಗಾ ರಾಷ್ಟ್ರ ಕೇಳ್ತಾ ಇದ್ದರು, ಅವ್ರ ಜೊತೆ ನೀವು ಸರ್ಕಾರ ಮಾಡ್ತಾ ಇದ್ದೀರಿ. ಕಾಶ್ಮೀರದಲ್ಲಿ ಪ್ರತ್ಯೇಕ ರಾಷ್ಟ್ರ ಬೇಡದಂಥ ಜೊತೆ ಹೊಂದಾಣಿಕೆ ಇದ್ದಂಥ PDP ಜೊತೆ ನೀವು ಸರ್ಕಾರ ಮಾಡಿದಾಗ ನಿಮಗೆ ಯಾವುದೇ ನೈತಿಕತೆ ಪ್ರಶ್ನೆ ಇರಲಿಲ್ಲ. ಎಲ್ಲ ಕೇವಲ ನಿಮಗೆ ಮಾನ ಮರ್ಯಾದೆ ಎಲ್ಲ ಹೋದರೂ ಸಹಿತ ಅಧಿಕಾರ ಬೇಕು, ಅಧಿಕಾರಕ್ಕೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ ಇದ್ದೀರಿ. ಕೇವಲ ಮುಸ್ಲಿಮರು ಮಾಡಿದ್ರೆ ಮಾತ್ರ ಭಯೋತ್ಪಾದಕರು, ಉಳಿದವ್ರು ಮಾಡಿದ್ರೆ ನಿಮ್ಮ ಮಿತ್ರರು. ಅವರು ಉಳಿದ ಎಲ್ಲ ಭಯೋತ್ಪಾದಕರು ಮುಸ್ಲಿಂ ಹೊರತಾಗಿ ಏನು ಭಯೋತ್ಪಾದನೆ ಮಾಡಿದ್ದಾರೆ ಅವರೆಲ್ಲರೂ ನಿಮ್ಮ ಮಿತ್ರರು. NIA ಕೋರ್ಟಿಗೆ ಹೇಳ್ತದೆ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಾಧ್ವಿ ಪ್ರಜ್ಞಾ ಸಿಂಗ್ ಮೇಲೆ ಯಾವುದೇ ಆರೋಪಗಳು ಮಾಡಲಿಕ್ಕೆ, ಚಾರ್ಜ್ ಮಾಡಲಿಕ್ಕೆ ಆಧಾರಗಳಿಲ್ಲ ಅಂಥೇಳಿ. 9 ವರ್ಷದ ನಂತರ ಈ ಹೇಳಿಕೆ ಹೇಳ್ತಾರೆ. ಅವರು ಸುಮಾರು 20 ವರ್ಷಗಳಿಂದ 1 ಲಕ್ಷ ಸಮೀಪ ಮುಸ್ಲಿಂ ಯುವಕರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಇವ್ರ ವಿರುದ್ಧ ಯಾವ ಆಧಾರಗಳನ್ನ ಇಟ್ಕೊಂಡು ಕೂತಿದ್ದೀರಿ ನೀವು? ಇವ್ರ ವಿರುದ್ಧ ಯಾವ ಆಧಾರಗಳಿದಾವೆ, ಯಾವ ಸಾಕ್ಷ್ಯಾಧಾರಗಳಿದಾವೆ ಇವ್ರ ವಿರುದ್ಧ? ಇದನ್ನು ಹೇಳಿ, ಇದನ್ನು ನೀವು ಬಹಿರಂಗಪಡಿಸಿ, ಕೋರ್ಟಿಗೆ ಹೇಳಿ, ಏನು ಆಧಾರ ಇದೆ ಸಲ್ಲಿಸಿ, ಅವ್ರ ಮೇಲೆ ವಿಚಾರಣೆ ನಡೆಸಿರಿ, ತಪ್ಪಿಸ್ತರಿದ್ದವ್ರು ಶಿಕ್ಷೆ ಕೊಡ್ರಿ, ನಿರಪರಾಧಿಗಳನ್ನು ನೀವು ಅಲ್ಲಿ ಇಡಬೇಡಿ. ಎಷ್ಟು ದಿವಸ ಅಂತ ನೀವು ಇಡ್ತೀರಿ ಅಂತೇಳಿ ಸುಪ್ರೀಂ ಕೋರ್ಟ್ 5 ವರ್ಷದಿಂದ ಕಟ್ಟುನಿಟ್ಟಿನ ಒಂದು ಆದೇಶ ಮಾಡಿದೆ. 3 ತಿಂಗಳುಗಳಲ್ಲಿ ಎಲ್ಲ ಕೇಸುಗಳು ನಿರ್ಣಯ ಆಗ್ಬೇಕಂತೇಳಿ. ಇವತ್ತಿಗೆ ಒಂದೂ ಕೇಸು ನಿರ್ಣಯ ಆಗಿಲ್ಲ. ಒಬ್ಬ ಅಲ್ಲಿ ನಿರಪರಾಧಿ ಇರಲಿ, ಅಪರಾಧಿ ಇರಲಿ, ಅವ್ರ ಬಗ್ಗೆ ಏನು ವಿಚಾರಣೆ ಇದನ್ನು ಕೈದಿದ್ದಾರೆ ಅವ್ರ ಬಗ್ಗೆ ಯಾವುದೂ ನಿರ್ಣಯ ಆಗಿಲ್ಲ. ಇವತ್ತಿಗೆ ಸುಪ್ರೀಂ ಕೋರ್ಟ್ ಆದೇಶ ಸಹಿತ ಪಾಲನೆ ಆಗಿಲ್ಲ. ಸಾಧ್ವಿ ಪ್ರಜ್ಞಾ ಸಿಂಗ್ ಮೇಲೆ ಸಾಕ್ಷಿ ಇಲ್ಲ ಅಂತ ಹೇಳು NIAಗೆ ಮತ್ತು ಪೊಲೀಸರಿಗೆ ಮುಸ್ಲಿಮರು ನಿರಪರಾಧಿ ಮುಸ್ಲಿಮರು, ಅಪರಾಧಿ ಮುಸ್ಲಿಮರು ಗೊತ್ತಿಲ್ಲ. ಇವ್ರ ಹತ್ರ ಯಾವ ಸಾಕ್ಷ್ಯಾಧಾರ ಇಟ್ಕೊಂಡು ಕೂತಿದ್ದೀರಿ ನೀವು? ಅದನ್ನು ಹೇಳಿ ಕೋರ್ಟಿಗೆ. ಇನ್ನೊಂದು ಸರ್ಕಾರದ BJP ಸರ್ಕಾರದ್ದು ಸಾಧ್ವಿ ಪ್ರಜ್ಞಾ ಸಿಂಗ್ ಜೊತೆ ಕರ್ನಲ್ ಪುರೋಹಿತ್ ಅವರಿಗೆ, ಶ್ರೀಕಾಂತ್ ಪುರೋಹಿತ್ ಅವರಿಗೆ ಜಾಮೀನು ಆಗ್ತದೆ. ಮಿಲ್ಟ್ರಿ ಗಾಡಿ ಜೇರಿ ಹೋಗಿ ಕರ್ಕೊಂಡು ಮಿಲ್ಟ್ರಿ ಆಫೀಸಿಗೆ ಕರ್ಕೊಂಡು ಹೋಗ್ತದೆ. ಇಡೀ ಜಗತ್ತಿನಲ್ಲಿ ಎಲ್ಲಿ ಆಗೋದಿಲ್ಲ ಇಂಥ ಕೆಲಸ. ಒಬ್ಬ ಅಪರಾಧಿ ಜಾಮೀನು ಮೇಲೆ ಹೊರಗೆ ಬಂದರೆ ಮಿಲ್ಟ್ರಿ ವಾಹನವನ್ನು ಕಳಿಸಿ ಅವರಿಗೆ ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಬ್ಬ ಅಪರಾಧಿಯೋ ಅಥವಾ ಒಬ್ಬ ಜಾಮೀನು ಪಡೆದವ ತನ್ನ ಮನೆಗೆ ಹೋಗ್ತಾನೋ ಫಸ್ಟ್ ಸರ್ಕಾರ ಮಿಲ್ಟ್ರಿಗೆ ಕಳಿಸಿ ಅಲ್ಲಿ ಕರ್ಕೊಂಡು ಹೋಗಿ ಅವನಿಗೆ ಡ್ಯೂಟಿಗೆ ಹಾಜರು ಮಾಡಿಸ್ತಾರೆ. ಪೂರ್ವ ನಿಯೋಜಿತ ಕೃತ್ಯಗಳು ಇವೆಲ್ಲ.
ಶ್ರೀಕಾಂತ್ ಪುರೋಹಿತ ಏನು ಸಾಮಾನ್ಯ ಎಲ್ಲ ಮಿಲಿಟರಿ ಒಳಗೆ ಇದ್ದುಕೊಂಡು ಅಲ್ಲಿ ಮದ್ದು ಗುಂಡುಗಳನ್ನು ಹೊರಗಿನ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿದಂಥ ಆರೋಪಿತ್ತು ಅವರಿಗೆ. ಯಾವ ಆದರ್ಶ ವ್ಯಕ್ತಿಗಳ ಬಗ್ಗೆ ಇಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ದೇಶದ ಆದರ್ಶ ವ್ಯಕ್ತಿಗಳಿಗೆ ಟೀಕಾ ಮಾಡ್ತೀರಿ, ಇಂಥ ಕ್ರಿಮಿನಲ್ಗಳನ್ನು ನೀವು ಪ್ರೋತ್ಸಾಹ ಕೊಡ್ತೀರಿ. ಇದು ಭಯೋತ್ಪಾದನೆ ಕೃತ್ಯಗಳಿಗೆ ಸಂಪೂರ್ಣ ನೀವು ಬೆಂಬಲ ಕೊಡ್ತಾ ಇದ್ದೀರಿ. ನಿಮ್ಮದು ಭಯೋತ್ಪಾದನೆ ಸಪೋರ್ಟ್ ಕೆಲಸ. ಬಾಲಾಕೋಟ್ ದಾಳಿ ಬಗ್ಗೆ ಕಾಂಗ್ರೆಸ್ ಕಣ್ಣೀರು ಸುರಿಸ್ತದೆ ಅಂತ ಹೇಳ್ತಾ ಇದ್ದೀರಿ. ಏನು ಕಾಂಗ್ರೆಸ್ ಕಣ್ಣೀರು ಸುರಿಸಿಲ್ಲ, ಕಾಂಗ್ರೆಸ್ ಕಮೆಂಟ್ ಮಾಡಿಲ್ಲ. ನೀವು ಸರ್ಕಾರದ ಹೇಳಿಕೆ ಏನಿತ್ತು ಆ ಹೇಳಿಕೆಯ ಸತ್ಯಾಂಶವನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡುವುದೇ ಈ ದೇಶದ್ರೋಹ ಮತ್ತು ಕೇವಲ BJP ಬೆಂಬಲಿತರು ಅಷ್ಟೇ ಮಾತಾಡಬೇಕು, ಉಳಿದವ್ರು ಮಾತಾಡಬಾರ್ದಂಥ ಏನು ನಿಲುವಿದೆ, ಇದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಸಾಧ್ವಿ ಪ್ರಜ್ಞಾ ಸಿಂಗ್ನಂಥ ಒಬ್ಬ ಭಯೋತ್ಪಾದಕಿ, ಒಬ್ಬ ಮಹಿಳೆಯನ್ನು ನೀವು ಇವತ್ತೇನು ತೊಗೊಂಡಿದ್ದೀರಿ, ನಿಮ್ಮ ಅಸಲಿ ಬಣ್ಣ ನೀವು ಹೊರಗೆ ಹಾಕಿದ್ದೀರಿ. ದೇಶದಲ್ಲಿ ನಿಮ್ಮದೇನು ಅಸಲಿಯತ್ತಿತ್ತು ಆ ಅಸಲಿ ಬಣ್ಣವನ್ನು ಹೊರಗೆ ಬಂದಿದೆ. ಆಮೇಲೆ ನೀವು ಭ್ರಷ್ಟಾಚಾರ ತೊಲಗಿಸ್ತೀವಿ ಅಂತೇಳಿ ಅಧಿಕಾರದಲ್ಲಿ ಬಂದಿರಿ. ದೇಶಗಳ ಒಟ್ಟು ಆದಾಯದ 64.34% ಆದಾಯ ಇವ್ರದ್ದು. BJP 16-17ರವರೆಗೆ ಖರ್ಚು ಮಾಡಿದ ಹಣ ಅಧಿಕೃತವಾಗಿ 710 ಕೋಟಿ. ಕಾಂಗ್ರೆಸ್ ಖರ್ಚು ಮಾಡಿದ ಹಾನಿಯಲ್ಲಿ 14% ಅವರಿಗೆ ಹಾನಿಯಾಗಿದೆ. 96 ಕೋಟಿ ಡೆಫಿಸಿಟ್ ಇಟ್ಕೊಂಡು 321 ಕೋಟಿ ಕಾಂಗ್ರೆಸ್ ಪಕ್ಷ ಖರ್ಚು ಮಾಡಿದೆ. BJP ಆದಾಯದಲ್ಲಿ 81.18 ಏರಿಕೆ ಆದರೆ ಕಾಂಗ್ರೆಸ್ ಆದಾಯದಲ್ಲಿ 17% ಲಾಸ್ ಆಗಿದೆ, ಕಡಿಮೆ ಆಗಿದೆ. ಇದು ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅಂತ ಹೇಳಿ ಬಂದಂಥ ಪಕ್ಷದ ಕೆಲಸ ಇದು. ಆಮೇಲೆ ಇತ್ತೀಚೆಗೆ ಒಂದು ಆದೇಶ ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ, ಎಲೆಕ್ಟ್ರಲ್ ಬಾಂಡ್. ಯಾವುದೇ ಉದ್ದಿಮೆದಾರರು, ಯಾವುದೇ ಶ್ರೀಮಂತರು, ಯಾರೇ ದೇಣಿಗೆ ನೀಡೋರು ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ದೇಣಿಗೆ ಕೊಟ್ಟರೆ ಅದನ್ನು ಕೇಳೋ ಹಕ್ಕಿಲ್ಲ ನಾಗರಿಕರಿಗೆ, ಅದನ್ನು ಬಹಿರಂಗಪಡಿಸಬೇಕಾಗಿಲ್ಲ ಅನ್ನೋಂಥ ಒಂದು ಕಾನೂನು ಮಾಡಿದ್ದಾರೆ. ಈ ಕಾನೂನು ಯಾಕೆ ಮಾಡಿದ್ದಾರೆ? ಅವರ ಆದಾಯ ಏರಿಸ್ಕೊಳ್ಳಿಕ್ಕೆ, ಭ್ರಷ್ಟಾಚಾರಿಗಳಿಗೆ ಕುಮ್ಮಟ್ಟು ಕೊಡೋಕ್ಕೆ, ಭ್ರಷ್ಟಾಚಾರಿಗಳಿಂದ ಹಣ ಸಂಗ್ರಹಿಸಲಿಕ್ಕೆ ಈ ಕಾನೂನು ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡೋ ಹಕ್ಕಿಲ್ಲ ಯಾರಿಗೂ. ಇದು ಏನು ತೋರಿಸ್ತದೆ? BJP ಭ್ರಷ್ಟಾಚಾರಿಗಳ ಪಕ್ಷ ಅಂತ ತೋರಿಸ್ತದೆ. ಆಮೇಲೆ ಮೊನ್ನೆ ಬಾಗಲಕೋಟದಲ್ಲಿ ಬಂದು ಮೋದಿಯವರು ಭಾಷಣ ಮಾಡಿದ್ರು. ಇಲ್ಲಿ ಧರ್ಮದ ವಿಷಯದಲ್ಲಿ ವಿಷ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ದವರಂತ. ನೀವು ದೇಶದ ಮಾನವರ ಮನಸ್ಸುಗಳಲ್ಲಿ ವಿಷ ಹಾಕ್ತಾ ಇದ್ದೀರಿ. ನಿಜವಾಗ್ಲೂ ದೇಶ ಒಡೆಯುವ ಕೃತ್ಯ ಇದು. ಮಾನವರನ್ನು ಏನು ಪ್ರತ್ಯೇಕ ಮಾಡ್ತಾ ಇದ್ದೀರಿ ಜಾತಿಗಳ ಆಧಾರದಲ್ಲಿ, ಇದು ದೇಶ ಒಡೆಯುವ ಕೃತ್ಯ. ಮೊದಲ ಇಲ್ಲಿ ಲಿಂಗಾಯತ ಧರ್ಮ, ವೀರಶೈವ ಧರ್ಮ, ಇನ್ನೊಂದು ಧರ್ಮಕ್ಕೆ ಯಾರೂ ವಿಷಯ ಹಿಂಡಿಲ್ಲ. ಯಾರು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ ಆ ಹಕ್ಕಿನ ಬಗ್ಗೆ ಚರ್ಚೆ ಆಗಿದೆ ಹೊರತಾಗಿ ಯಾರೂ ವಿಷಯ ಹಿಂಡಿಲ್ಲ. ನೀವು ವಿಷಯ ಹಿಂಡ್ತಾ ಇದ್ದೀರಿ, ವಿಷಯ ಹಾಕ್ತಾ ಇದ್ದೀರಿ ಜನರ ಮನಸ್ಸುಗಳ ಮಧ್ಯೆ. ಭದ್ರತೆ ಬಗ್ಗೆ ತೊಗೊಂಡು ಹೋಗ್ತೀನಿ ಅಂದ್ರೆ 14ರಿಂದ 19ರೊಳಗೆ ಅಭದ್ರತೆ ಆಗಿದೆ, ದೇಶ ಅಭದ್ರ ಆಗಿದೆ. ಇದು 14ಕ್ಕಿಂತಲೂ ಮುಂದೆ ಈ ಮಾತು ಹೇಳಿಲ್ಲ ನೀವು. ದೇಶದ ಭದ್ರತೆಗಾಗಿ ಓಟ್ ಕೊಡಿ ಅಂತ ಹೇಳಿಲ್ಲ ನೀವು, ಅಭಿವೃದ್ಧಿಗಾಗಿ ಓಟ್ ಕೇಳಿದಿರಿ. 14ರಿಂದ 19 ನೀವೇನು ಆಳ್ಕೆ ಮಾಡಿದಿರಿ, ಅವಾಗಿದು ದೇಶ ಅಭದ್ರತೆಯಿಂದ ಅಭದ್ರತೆಯತ್ತ ಹೋಗ್ತಾ ಇದೆ. ಇದು ಅಭದ್ರತೆಯಡಿಗೆ ಹೋಗ್ತಾ ಇದೆ. ಅದಕ್ಕೆ ನೀವು ಇವತ್ತು ಭದ್ರತೆ ಕೇಳ್ತಾ ಇದ್ದೀರಿ. ಮೊದಲು ದೇಶ ಭದ್ರತೆಯಲ್ಲಿತ್ತು, ಇವತ್ತು ಭದ್ರತೆಯಲ್ಲಿದೆ, ಮುಂದೂ ಭದ್ರತೆಯಲ್ಲೇ ಇರ್ತದೆ. ದೇಶದ ಭದ್ರತೆಗೆ ಯಾವುದೇ ಧಕ್ಕೆ ಬಂದಿಲ್ಲ. ನೀವೇನು ಇವತ್ತು ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಿ. ಈ ಕಾಂಗ್ರೆಸ್ ಪಕ್ಷ 4 ಸಲ ಯುದ್ಧಗಳನ್ನು ಮಾಡಿ ಪಾಕಿಸ್ತಾನವು ಸೋಲಿಸಿದ ರೆಕಾರ್ಡ್ ಇದೆ. ನೀವು ಇವತ್ತಿಗೂ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ. ಇಮ್ರಾನ್ ಖಾನ್ ನಿಮ್ಮ ಬಗ್ಗೆ ನೀವು ಆರಿಸಿ ಬರಲಿ ಅಂತೇಳಿ ಅವರು ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ, ಹಾರೈಕೆ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ಒಳ್ಳೇದಾಗ್ತದೆ ಮೋದಿ ಆರಿಸಿ ಬಂದ್ರೆ ಅಂತೇಳಿ. ಇದು ಏನನ್ನೋ ತೋರಿಸ್ತದೆ. ನೀವು ಒಳಗೆ ಪಾಕಿಸ್ತಾನ ಜೊತೆ ದೋಸ್ತಿ ಮಾಡಿ ಕೇವಲ ನಾಟಕ ಮಾಡೋಕ್ಕೋಸ್ಕರ, ದೇಶದ ಜನರನ್ನು ತಪ್ಪು ದಾರಿಗಳಿಗೋಸ್ಕರ ನೀವು ಪಾಕಿಸ್ತಾನ ಹೆಸರನ್ನು ಮುಂದೆ ಮಾಡಿ ಭದ್ರತೆಗಾಗಿ ನನಗೆ ಓಟ್ ಕೊಡಿ. ಶ್ರೀ ನರೇಂದ್ರ ಮೋದಿಯವರು ನಾನೊಬ್ಬ ದೇಶದ ಪ್ರಧಾನಿ ಇದ್ದೀನಿ ಅನ್ನೋಂಥದ್ದು ಪ್ರಜ್ಞೆನೇ ಇಲ್ಲ ಅವರಿಗೆ. ಅವರು ಭಾಷಣ ಮಾಡಲಿಕ್ಕೆ ನಾನು ಪ್ರಧಾನಿ ಅನ್ನೊಂದು ಒಂದು ಇದು ಕಳ್ಕೊಂಡು ಭಾಷಣ ಮಾಡ್ತಾರೋ. ಯಾವ ಥರ ಅಂತ ಹೇಳಿದ್ರೆ ಯುವಕರಿಗೆ ಕರೆ ಕೊಡ್ತಾರವರು, ನಿಮ್ಮದು ಒಂದು ಮೊದಲನೇ ಓಟ ಪುಲ್ವಾಮಾ ದಾಳಿಯವರಿಗೋಸ್ಕರ ಕೊಡಿ.
ನಿಮ್ಮದೊಂದು ಮೊದಲನೇ ಓಟ ಬಾಲಾಕೋಟ್ ದಾಳಿಗೋಸ್ಕರ ಕೊಡಿ ಅಂದರೆ ನೀವು ನಿಮ್ಮ ಮಹತ್ತರ ಸಾಧನೆಗಳವು. ಆ ಸಾಧನೆಗಳನ್ನು ನೋಡಿ ಯುವಕರು ಓಟ್ ಕೊಡ್ಬೇಕಾ ನಿಮಗೆ? ಅದರ ಮೇಲೆ ನೀವು ಓಟ್ ಬೇಡ್ತೀರಂದ್ರೆ ಅವೇನು ನಿಮ್ಮ ಸಾಧನೆಗಳನ್ನು ಹೇಳಿ ಓಟ್ ಬೇಡಿ. ನೀವೇನು ಹೇಳಿದ್ರಿ? ಯುವಕರು ನನಗಿದ್ರ ಮೇಲೆ ಓಟ್ ಕೊಡಬೇಕು ಅಂದರೆ ನೀವು ಒಂದು ಚುನಾವಣಾ ಆಯೋಗದ ನೀತಿ ನಿಯಮವನ್ನು ಮೀರಿ ಒಬ್ಬ ಪ್ರಧಾನಿ ಸ್ಥಾನದ ಘನತೆ ಗಾಂಭೀರ್ಯವನ್ನು ಕಳೆದು ಇವತ್ತು ನೀವು ನಿಮ್ಮ ಪ್ರಜ್ಞೆ ಕಳ್ಕೊಂಡು ನೀವು ಭಾಷಣ ಮಾಡ್ತಾ ಇದ್ದೀರಿ. ಈ ದೇಶದ ಘನತೆ ಏನಾದರೂ ಯಾರಾದರೂ ಪ್ರಧಾನಿ ಅವಧಿಯಲ್ಲಿ ಏರ್ತಾ ಬಂದಿದೆ, ಮೋದಿಯವರ ಅವಧಿಯಲ್ಲಿ ಘನತೆ ಇಳಿತಾ ಬಂದಿದೆ. ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಈ ದೇಶದ ಸರ್ವೋನ್ನತ ನ್ಯಾಯಾಲಯದ 4 ಜನ ನ್ಯಾಯಾಧೀಶರು ಈ ದೇಶದ ಜನರಿಗೆ ನ್ಯಾಯ ಕೊಡೋಂಥ ಸ್ಥಾನದಲ್ಲಿದ್ದವರು ಬೀದಿಗೆ ಬಂದರು, ನಮ್ಮ ನ್ಯಾಯ ಸಿಗ್ತಾ ಇಲ್ಲ, ನಮಗೆ ನ್ಯಾಯ ಕೊಡಿ ಅಂತ. ಇದು ರೆಕಾರ್ಡ್. ಇದು ಮೋದಿಯವರ ಅವಧಿಯಲ್ಲಿ CBI ಕಚೇರಿಯಲ್ಲಿ ಗುಜರಾತ್ನಿಂದ ತಂದು ಕೂಡಿಸಿದ್ರಿ, ನೀವು ನಿಮ್ಮವರಿಗೆ ತಂದು ಕೂಡಿಸಿದ್ರಿ. ಅವರು ಹೊಡೆದಾಡಿ ರಸ್ತೆಗೆ ಬಂದರು. ಅವರು ಹೊಡೆದಾಡಿ ನಮ್ಮ ಹಳ್ಳಿಯಾಗ ಹೇಳ್ತಾರೆ, ಹೊಡೆದಾಡಿ ಬಂದರು. ಎದರಲ್ಲಿ ಹೊಡೆದಾಡಿದ್ರು ಗೊತ್ತದೆ ನಿಮಗೆ? ಹೊಡೆದಾಡಿ ರಸ್ತೆಗೆ ಬಂದರು ಅವರು. ಚುನಾವಣಾ ಆಯೋಗ ಇವತ್ತು ಹಲ್ಲಿಲ್ಲದ ಹಾವಾಗಿದೆ. ಅದು ಗುಜರಾತದ ಅಧಿಕಾರಿಗಳಿದ್ದಾರೆ ಅಲ್ಲಿ. ಇಡೀ ರಾಷ್ಟ್ರವನ್ನು ಗುಜರಾತಮಯವನ್ನಾಗಿ ಮಾಡಿದ್ದೀರಿ ನೀವು. ನಾನು ಹಿಂದುಳಿದವ ಅಂತ ಇವತ್ತು ನೆನಪಾಗಿದೆ ನಿಮಗೆ. ಹಿಂದುಳಿದವರು ಅಂತ ಹೇಳ್ತೀರಿ. ಕರ್ನಾಟಕದಲ್ಲಿ ಎಷ್ಟು ಜನ ಹಿಂದುಳಿದವರಿಗೆ ನೀವು ಲೋಕಸಭಾ ಟಿಕೆಟ್ಗಳನ್ನು ಕೊಟ್ಟಿದ್ದೀರಿ? ಒಂದೂ ಹಿಂದುಳಿದವರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ. ಕೇವಲ ಮೀಸಲಾತಿ ಆಧಾರ ಮೇಲೆ ಎಲ್ಲಿ ಹಕ್ಕಿದೆ ಅಲ್ಲಿ ಅಷ್ಟೇ ಕೊಟ್ಟಿದ್ದೀರಿ ನೀವು. ಇದೇ JDS ಮತ್ತು BJP ಮೈತ್ರಿಯವರು 7 ಜನ ಹಿಂದುಳಿದವರಿಗೆ ನಮ್ಮ ಪಕ್ಷದವರು ಟಿಕೆಟ್ ಕೊಟ್ಟಿದ್ದಾರೆ. 7 ಜನ ಹಿಂದುಳಿದವರಿಗೆ. ಕೇವಲ ನಿಮ್ಮದು ಬಾಯಿಯಲ್ಲಿ ಒಂದು, ಕೃತಿಯಲ್ಲಿ ಒಂದು. ಇಡೀ ದೇಶದ ಘನತೆ ಗಾಂಭೀರ್ಯವನ್ನು, ನಿಮ್ಮ ಘನತೆ ಗಾಂಭೀರ್ಯ ಅಂತೂ ಪ್ರಜ್ಞೆನೇ ಇಲ್ಲ ನಿಮಗೆ. ಇಡೀ ದೇಶದ ಘನತೆಯನ್ನು, ಸಾಂವಿಧಾನಿಕ ಸಂಸ್ಥೆಗಳನ್ನು ನೀವು ದಾರಿಗೆ ಬರಂಗೆ ಮಾಡಿದಿರಿ. ಆ ಶ್ರೇಯಸ್ಸು, ಆ ಘನತೆ ನಿಮ್ಗೆ ಸಲ್ಲುತ್ತದೆ. ಇವತ್ತು ಪ್ರಧಾನಿ ಆದವರು ನಮ್ಮ ದೇಶದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ಸುಳ್ಳು ಹೇಳಂಥ ಪ್ರಧಾನಿ ಸಿಕ್ಕಿಲ್ಲ. ನಿಮಗೆ ಏನಾದರೂ ಮಾಡಿ ಅಧಿಕಾರ ಉಳಿಸ್ಕೋಬೇಕು. ಮತ್ತು GST ಮತ್ತು ನೋಟ್ ಬ್ಯಾನ್ ನಿಮ್ಮ ಮಹತ್ವಾಕಾಂಕ್ಷಿ ಯೋಜನೆಗಳು, ಅವಕ್ರ ಬಗ್ಗೆ ನೀವು ತುಟಿ ಬೀಸ್ತಾ ಇಲ್ಲ. ಅವು ಯಶಸ್ವಿ ಯೋಜನೆ ಆಗಿದ್ರೆ ಹೇಳಬೇಕಾಗಿತ್ತು. ನೀವು ಜನರ ಮುಂದೆ ಹೇಳಿ, ನಾನು ನೋಟ್ ಬ್ಯಾನ್ ಮಾಡಿ ರಾಷ್ಟ್ರದಲ್ಲಿ ಏನೇನು ಸಾಧಿಸಿದೆ, ನಾನು GST ಮಾಡಿ ಏನೇನು ಸಾಧಿಸಿದೆ, ಅದನ್ನು ಹೇಳಿ ಓಟ್ ಬೇಡಿ. ನೀವು ಕೇವಲ ದೇಶದ ಭದ್ರತೆಗೋಸ್ಕರ ಓಟ್ ಬೇಡ್ತಾ ಇದ್ದೀರಂದ್ರೆ 14ರಿಂದ 19ರವರೆಗೆ ನೀವು ದೇಶವನ್ನು ಅಭದ್ರತೆಯೆಡೆಗೆ ತಳ್ಳಿದಿರಿ. ಅದಕ್ಕೆ ನಿಮಗೆ ಇವತ್ತು ಭದ್ರತೆ ಅವಶ್ಯಕತೆ ಇದೆ. ಏನಂದ್ರಿ? ವೋಟಿಂಗ್ ಬ್ಯಾಲೆಟ್ ನೀವು ಮಾದರಿ ತೋರಿಸ್ತಾರಲ್ಲ, ಅದ್ರಲ್ಲಿ ಹಕ್ಕು ಚಿಹ್ನೆ ಎಲ್ಲ ಯಾವ್ದು ವೋಟ್ ಹಾಕ್ಬೇಕು ಅಂತ ಜನ ಕೇಳ್ತವ್ರೆ. ನೀವು ಫಸ್ಟ್ ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದಿರೋ ಮೈತ್ರಿ ಪಕ್ಷದ ಕ್ಯಾಂಡಿಡೇಟ್ ಹೇಳಿದ್ವಿ. ನಾನ್ ಕೇಳ್ತಿರೋದು ಜನ ಕೇಳ್ತವ್ರೆ. ಇವತ್ತಿಗೂ ಮೈತ್ರಿ ಪಕ್ಷದ ಕ್ಯಾಂಡಿಡೇಟ್ ಜನರಿಗೆ ಹೇಳಿದೀವಿ, ಜನರಿಗೆ ಮನವರಿಕೆ ಮಾಡಿದ್ವಿ, ಜನರಿಗೆ ಗೊತ್ತಾಗಿದೆ. ಅಲ್ಲಲ್ರಿ, ಜನ ಕೇಳಿದವ್ರಿಗೆ ಹೇಳಿವಿ. ನಾವು ಏನು ಹೇಳಿವಿ? ಮೈತ್ರಿ ಪಕ್ಷದ ನಾವು ನಿಮ್ಮ ಜೊತೆ ಬರಲ್ಲ, ನಮ್ಮ ಜೊತೆ ನೀವು ಬರ್ರಿ, ತೋರಿಸ್ತೀವಿ. ಸುಮಾರು 90,000 ಯುವಕರು ಇವತ್ತು ಜೈಲಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ 5 ವರ್ಷದಿಂದ. ಅವರನ್ನು 3 ತಿಂಗಳಲ್ಲಿ ನಿರ್ಣಯ ಮಾಡಿ ಯಾರು ತಪ್ಪಿಸ್ತಿರ್ತಾರ, ಯಾರು ತಪ್ಪಿಸ್ತಾ ಇಲ್ಲ, ಅದನ್ನು ನಿರ್ಣಯ ಮಾಡಿ ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಹೇಳಿ 5 ವರ್ಷದಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. और खबरों के लिए देखते रहिए बी न्यूज नेशन। वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783 9731512793। ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ದಾಗೂ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ. ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್.
ಫ್ಲಾಟ್ ಸೇಲ್ $299, $399, $499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ ಒನ್ ಗೆಟ್ ಒನ್ ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।